ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನ ಕಾವೇರಿದೆ. ಹೇಗಾದ್ರೂ ಈ ಬಾರಿಯೇ ಸಿಎಂ ಸೀಟಿನಲ್ಲಿ ಕೂರಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿರುವ ಡಿಕೆ ಶಿವಕುಮಾರ್ ಶಾಸಕರನ್ನ ಫಾರಿನ್ಗೆ ಕರೆದೊಯ್ಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಡಿಕೆ ಅವರ ವೇಗವನ್ನ ಅರಿತ ಅನುಭವಿ ಸಿದ್ದರಾಮಯ್ಯ ಡಿಕೆಗೆ ಹೈ ಬ್ರೇಕ್ ಅನ್ನು ಹಾಕಿದ್ದಾರೆ. ಇದು ಡಿಕೆ ಅಂಡ್ ಟೀಮ್ನಲ್ಲಿ ಭಾರಿ ಬೇಸರವನ್ನ ತರಿಸಿದೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವ ಆ ಬಿಗ್ ಶಾಕ್ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಕುಸ್ತಿ ಮತ್ತೆ ಮುನ್ನೆಲೆಗೆ ಬಂದಿರೋದು. ಕಾಂಗ್ರೆಸ್ಸಿನ ಎಲ್ಲಾ 140 ಶಾಸಕರು ನಮ್ಮ ಕಡೆ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಎದುರಲ್ಲೇ ಸದನದಲ್ಲೇ ಹೇಳಿದ್ದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿದ್ರು. ಈ ಬೆನ್ನಲ್ಲೇ 50ಕ್ಕೂ ಹೆಚ್ಚು ಶಾಸಕರನ್ನ ಫಾರಿನ್ಗೆ ಕರೆದೊಯ್ಯೋದಕ್ಕೆ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಪ್ಲಾನ್ ಮಾಡಿಕೊಂಡಿದ್ರು. ಇದನ್ನು ಅರಿತ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಡಿಕೆ ಆಟಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಸ್ಟಾಪ್ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗಿಂತ ಅತಿ ಹೆಚ್ಚು ಅನುಭವ ಇರುವ ಸಿಎಂ ಸಿದ್ದರಾಮಯ್ಯ ಅವರ ಅಸಲಿ ಆಟಕ್ಕೆ ಡಿಕೆ ಅಂಡ್ ಟೀಮ್ ಶಾಕ್ ಆಗ್ಬಿಟ್ಟಿದ್ದಾರೆ. ಮತ್ತೇನ್ ಮಾಡೋದು ಅನ್ನುವಂತಹ ಚಿಂತೆಯಲ್ಲಿದ್ದಾರೆ. ಇಷ್ಟಕ್ಕೂ ಡಿಕೆ ಅವರ ನಂಬರ್ ಆಟಕ್ಕೆ ಸಿದ್ದು ಟೀಮ್ ಹಾಕಿದಂತ ಬ್ರೇಕ್ ಯಾವುದು ಗೊತ್ತಾ? ಅದರಿಂದ ಡಿಕೆ ಶಿವಕುಮಾರ್ ಅವರ ಟೀಮ್ಗೆ ಹಿನ್ನಡೆಯಾಗಿದ್ದು ಯಾಕೆ? ಏನಾಯ್ತು? ಸಿದ್ದರಾಮಯ್ಯ ಅವರು ಡಿಕೆ ವೇಗಕ್ಕೆ ಎಲ್ಲಿ ಬ್ರೇಕ್ ಹಾಕಬೇಕೋ, ಹೇಗೆ ಹಾಕಬೇಕೋ ಹಾಗೆ ಮಾಡಿದ್ದಾರೆ. ನೇರವಾಗಿ ಹೈಕಮಾಂಡ್ ನಾಯಕರಿಂದ ಸಿದ್ದರಾಮಯ್ಯ ಅಂಡ್ ಟೀಮ್ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಬ್ರೇಕ್ ಹಾಕಿಸಿದಾರಂತ ಹೇಳಲಾಗ್ತಾ ಇದೆ. ಅದಕ್ಕೆ ಅವ್ರು ನೀಡಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಬಜೆಟ್. ಮತ್ತೊಂದು, ಮುಂದಿನ ಚುನಾವಣೆಗಿಂತ ಹೆಚ್ಚಾಗಿ ಮುಂಬರುವಂತ ಜಿಬಿಎ ಚುನಾವಣೆ ಹಾಗೂ ರಾಜ್ಯವ್ಯಾಪಿ ನಡೆಯಲಿರುವಂತ ಪಂಚಾಯತಿ ಚುನಾವಣೆ. ಈಗಾಗಲೇ ಕೂಡ ಪಂಚಾಯತಿ ಚುನಾವಣೆ ಎದುರಾಗಿದೆ. ಇದಲ್ಲದೆ ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ಗೆ ಹಳ್ಳಿ ಕಡೆ ಹೆಚ್ಚು ಬೆಂಬಲಿಗರಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಗೆಲ್ಲೋದು ಪ್ರತಿಷ್ಠೆಯ ವಿಚಾರ. ಇಂತಹ ಸಮಯದಲ್ಲಿ ಶಾಸಕರು ವಿದೇಶಕ್ಕೆ ಹಾರ್ಬಿಟ್ರೆ ಜನರಿಗೆ ತಪ್ಪು ಸಂದೇಶ ಹೋಗ್ಬಿಡುತ್ತೆ. ಅದು ಶಾಸಕರ ಮೇಲೆ ಪರಿಣಾಮ ಬೀರುತ್ತೆ. ಜನರ ಭಾವನೆಯಲ್ಲಿ ಪಕ್ಷದ ವಿರುದ್ಧ ಭಾವನೆ ಬರುತ್ತೆ. ಅದು ಚುನಾವಣೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಒಂದು ವೇಳೆ ಪಂಚಾಯತಿ ಹಾಗೂ ಬೆಂಗಳೂರಿನ ಜಿಬಿಎ ಚುನಾವಣೆಯಲ್ಲಿ ನಾವು ನಿರೀಕ್ಷಿತ ಫಲಿತಾಂಶ ಪಡೆಯದಿದ್ದಲ್ಲಿ ಅದು 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ. ಅದನ್ನು ನಾವು ತಪ್ಪಿಸಬೇಕು ಅಂತ ಅಂದ್ರೆ ಮೊದಲು ಕುರ್ಚಿ ಕುಸ್ತಿ ಅನ್ನೋ ಮಾತೇ ಬರಬಾರ್ದು. ಮೊದಲು ಗೊಂದಲ ನಿವಾರಿಸಿ ಅಂತ ಸಿದ್ದು ಟೀಮ್ ಅತ್ಯಾಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಹಕ್ಕೊತ್ತಾಯ ಮಾಡಿದ್ದ. ಒಟ್ಟಾರೆ ಸಿಎಂ ಸೀಟಿಗೆ ಏರೋದಕ್ಕೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಪ್ರಯತ್ನವನ್ನ ತಡೆಯೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಅದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅಂದುಕೊಂಡಿದ್ದನ್ನ ಸಾಧಿಸಿಯೇ ಸಾಧಿಸುವ ವಿಶ್ವಾಸದಲ್ಲಿರುವಂತಹ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗ್ತಾರಾ? ಶಾಸಕರಿಗೆ ಗಾಳ ಹಾಕ್ತಾರಾ ಅನ್ನೋದೇ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.